ಒಂದು ಹುಡುಗ ಮತ್ತು ಒಂದು ಹುಡುಗಿ ಪರಸ್ಪರ ತುಂಬಾ ಪ್ರೀತಿಸುತ್ತಿದ್ದರು. ಅವರ ಹೃದಯಗಳು ಒಂದೇ, ದೇಹ ಮಾತ್ರ ಬೇರೆಯಾಗಿತ್ತು. ತುಂಬಾ ಪ್ರೀತಿಸುತ್ತಿದ್ದರು, ಆದರೆ ಅವರ ಕುಟುಂಬದವರು, ಮನೆಯವರು ಈ ಪ್ರೀತಿಗೆ ವಿರೋಧವಾಗಿದ್ದರು. ಅವರು ಯಾರನ್ನೂ ನೋಯಿಸಲು ಬಯಸಲಿಲ್ಲ. ಇಬ್ಬರು ಅವರ ತಂದೆ ತಾಯಿಯರನ್ನು ತುಂಬಾ ಪ್ರೀತಿಸುತ್ತಿದ್ದರು. ಹಾಗಾಗಿ ನಾವಿಬ್ಬರು ಬೇರೆಯಾಗುವುದೇ ಒಳ್ಳೆಯದು. ಒಂದು ದಿನ ಕೊನೆಯ ಬಾರಿ ಭೇಟಿಯಾಗೋಣ ಎಂದು ನಿರ್ಧರಿಸಿದರು. ಹಾಗೆ ಭೇಟಿಯಾದರು. ಆದರೆ ಆ ಭೇಟಿಯಲ್ಲಿ ಇಬ್ಬರಿಗೂ ಮಾತು ಬರಲಿಲ್ಲ. ಕಣ್ಣೀರೇ ಮಾತನಾಡಿತು. ನಮ್ಮಿಬ್ಬರ ಭೇಟಿ ಇನ್ನೂ ಇರೋದಿಲ್ಲ ಅಂತ ನೆನೆಸಿಕೊಂಡು ದುಃಖ ಉಮ್ಮಳಿಸಿ ಬರುತ್ತಿತ್ತು. ಮಾತನಾಡುವುದಕ್ಕೂ ಆಗ್ತಿರ್ಲಿಲ್ಲ. ಹೇಗೋ ಪ್ರಯತ್ನ ಮಾಡಿ ಮಾತನಾಡಿದರು. ಅವರು ಒಬ್ಬರಿಗೊಬ್ಬರು ವಾಗ್ದಾನ ಮಾಡಿದರು, ಇವತ್ತೇ ಕೊನೆ, ಮತ್ತೆ ಯಾವತ್ತೂ ಜೀವನದಲ್ಲಿ ಭೇಟಿಯಾಗೋದು ಬೇಡ ಅಂತ. ಹುಡುಗಿ ತನ್ನ ಬ್ಯಾಗಿನಿಂದ ಒಂದು ಹಳೆಯ ಫೋಟೋ ತೆಗೆದುಕೊಂಡಳು. ಅದರಲ್ಲಿ ಇಬ್ಬರು ನಗುತ್ತಾ ನಿಂತಿದ್ದರು. ಅವಳು ಆ ಫೋಟೋವನ್ನು ಮಧ್ಯದಲ್ಲಿ ಹರಿದು ತನ್ನ ಭಾಗದ ಚಿತ್ರವನ್ನು ಪರ್ಸ್ನಲ್ಲಿಟ್ಟುಕೊಂಡಳು. ಅವಳು ಕೇಳಿದಳು, ನೀನು ನನ್ನ ಫೋಟೋ ನಿನ್ನ ಬಳಿ ಇಟ್ಟುಕೊಳ್ಳುತ್ತೀಯಾ? ಹುಡುಗನು ನಿಧಾನವಾಗಿ ಉತ್ತರಿಸಿದ, ಹೌದು, ನಿನ್ನ ನೆನಪು ನನ್ನ ಜೊತೆಯಲ್ಲಿರಲಿ. ಒಂದು ದಿನ ನಾನಿಲ್ಲದಾಗ ನನ್ನ ಆತ್ಮ ನಿನ್ನ ಚಿತ್ರ ನೋಡಿ ನಗಲಿ. ಇಬ್ಬರು ಅತ್ತರು, ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಅವರಿಬ್ಬರಿಗೂ ಅನುಭವಿಸಲಾಗದ ನರಕ ಯಾತನೆಯಾಗಿತ್ತು. ಬಿಟ್ಟು ಹೋಗಾಕೆ ಆಗಲ್ಲ, ಬಿಡದೆ ಇರೋಕ್ಕೂ ಆಗಲ್ಲ. ಹೇಗೋ ಗುಂಡಿಗೆ ಗಟ್ಟಿ ಮಾಡಿ ಮತ್ತೆ ತಮ್ಮ ತಮ್ಮ ದಾರಿಯತ್ತ ಹೊರಟರು. ಹೀಗೆ ಕಾಲ ಕಳೆದಿತು. 1 ವರ್ಷ ಕಳೆದರೂ ಹುಡುಗಿಯ ನೆನಪು ಹುಡುಗನ ಮನಸ್ಸಿನಲ್ಲಿ ಜೀವಂತವಾಗಿಯೇ ಇತ್ತು. ಆದರೆ ಬದುಕು ನಿಲ್ಲುವುದಿಲ್ಲ. ಕಾಲ ಎಲ್ಲಾ ಗಾಯಗಳನ್ನು ಮರೆಸುತ್ತೆ. ಹುಡುಗ ನಿಧಾನವಾಗಿ ತನ್ನ ಜೀವನದತ್ತ ಮರಳಿದ. ಕೆಲಸ, ನಗು, ಮೋಜು ಎಲ್ಲವನ್ನೂ ಮತ್ತೆ ಪ್ರಾರಂಭಿಸಿದ. ಒಂದು ದಿನ ಅವನು ತನ್ನ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಆಯೋಜಿಸಿದ. ಸ್ನೇಹಿತರನ್ನೆಲ್ಲ ಆಹ್ವಾನಿಸಿದ. ಯಾರೋ ಕೇಳಿದರು, ಈ ಪಾರ್ಟಿ ಏಕೆ? ಅವನು ನಗುತ್ತ ಹೇಳಿದ, ಬಹಳ ದಿನ ಆಯಿತು ಖುಷಿಯಾಗಿ ಕಾಲ ಕಳೆಯದೆ. ಇಂದು ಮನಸ್ಸಿಗೆ ಹಗುರ ಮಾಡೋಣ ಅನಿಸಿತು. ಪಾರ್ಟಿ ಮುಗಿಯುವಾಗ ಅವನ ಬಾಲ್ಯದ ಒಬ್ಬ ಸ್ನೇಹಿತೆ ಮಾತ್ರ ಉಳಿದಳು. ಅವಳು ಹೊರಡುವ ಮುನ್ನ ಹೇಳಿದಳು, ನೀನೀಗ ನಗುತ್ತಾ ಬದುಕುತ್ತಿರುವುದನ್ನು ನೋಡಿ ನನಗೆ ಸಂತೋಷವಾಗಿದೆ. ಹೀಗೆ ಸದಾ ಖುಷಿಯಾಗಿರು. ಅವಳು ಹೊರಟು ಹೋದ ನಂತರ ಹುಡುಗನು ತನ್ನ ಪರ್ಸ್ ತೆಗೆದು ಅದರೊಳಗಿದ್ದ ಆ ಹಳೆಯ ಫೋಟೋವನ್ನು ನೋಡುತ್ತಾ ನಿಧಾನವಾಗಿ ಹೇಳಿದ, ಹ್ಯಾಪಿ ಬರ್ತ್ಡೇ ನನ್ನ ಪ್ರೀತಿಯೇ, ನೀನು ಎಲ್ಲಿದ್ದರೂ ನಗುತ್ತಾ ಇರಬೇಕು. ಆ ಮಾತಿನ ನಂತರ ಹುಡುಗನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ಕಿಟಕಿಯ ಬಳಿ ನಿಂತು ಆಕಾಶವನ್ನು ನೋಡುತ್ತಾ ನಕ್ಕ ಜೋರಾಗಿ. ಯಾಕೆಂದರೆ ಎಲ್ಲೋ ಅಲ್ಲಿ ಅವಳು ಅವನನ್ನು ನೆನೆಸುತ್ತಿದ್ದಾಳೆ ಎಂಬ ವಿಶ್ವಾಸ ಅವನಿಗಿತ್ತು. ಇದು ಕೇವಲ ಪ್ರೇಮ ಕಥೆಯಲ್ಲ, ನೆನಪುಗಳಲ್ಲಿ ಬಾಳುವ ಪ್ರೀತಿಯ ನಿಸ್ವಾರ್ಥ ಕಥೆ.